ಅಭಿಮಾನಿಗಳನ್ನೇ ದೇವರು ಅಂದಂತಹ ವರನಟ ಡಾಕ್ಟರ್ ರಾಜ್ಕುಮಾರ್ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿದ್ರೆ, ಇನ್ನು ಕೆಲವು ಅಭಿಮಾನಿಗಳು 3 ತಿಂಗಳಿಗೆ ಒಬ್ಬ ಹೀರೋ ಅನ್ಕೊಂಡು ತನ್ನ ಮೈ ಮೇಲೆ ಟ್ಯಾಟೋಗಳನ್ನು ಹಾಕ್ಸ್ಕೊಂಡು ಸುಮ್ಮನೆ ಬೀದಿ ರಂಪಾಟೆಗಳನ್ನು ಮಾಡಿಕೊಂಡು ಒಳ್ಳೆ ಚೈಲ್ಡ್ ಚಪಾತಿಗಳ ಥರ ಲೋಫರ್ಗಳ ಥರ ಆಡ್ತಿರ್ತಾರೆ. ಅದಕ್ಕೆ ಈಗ ಮೂಲ ಉದಾಹರಣೆ ಅಂದರೆ ನಿಮಗೆ ಗೊತ್ತಿರ್ಬೋದು, ಗಿಲ್ಲಿ ಅಂದರೆ ಕೂಡ ಈಗ ಬಿಗ್ ಬಾಸ್ ಅನ್ನೋದೇ ನಮಗೆ ನೆನಪಾಗುತ್ತೆ. ಬಿಗ್ ಬಾಸ್ ಅಲ್ಲಿ ಗಿಲ್ಲಿಯ ಹವಾ ಯಾವ ಮಟ್ಟಕ್ಕೆ ಇತ್ತು ಅಂದರೆ, ಅಭಿಮಾನಿಗಳು ಟ್ಯಾಟೋಗಳನ್ನು ಹಾಕಿಸ್ಕೊಂಡು ಕೊನೆಯಲ್ಲಿ ಬಿಗ್ ಬಾಸ್ ಮನೆಗೆ ಬಂದು ಆ ಟ್ಯಾಟೋನ ತೋರಿಸ್ತಾರೆ. ಅಲ್ಲಿ ಸಿಕ್ಕಾಪಟ್ಟೆ ಹೆಸರನ್ನ ಆ ಅಭಿಮಾನಿಯನ್ನು ಕೂಡ ಪಡ್ಕೊಳ್ತಾನೆ. ಈಗ ಈ ಅಭಿಮಾನಿ ಸಂಪೂರ್ಣವಾಗಿ ಉಲ್ಟಾ ಹೊಡಿತಿದ್ದಾನೆ ಗಿಲ್ಲಿಯ ವಿರುದ್ಧವಾಗಿ. ಹೌದು, ಗಿಲ್ಲಿ ಸರಿ ಇಲ್ಲ, ಅವನ ಮುಖಕ್ಕೆ ಯಾವನು ಓಟ್ ಹಾಕ್ತಾ ಇರಲಿಲ್ಲ, ಅವನೊಬ್ಬ ಅಭಿಮಾನಿ ಮಾಡ್ಕೊಳ್ಳೋಕ್ಕೂ ಕೂಡ ಲಾಯಕ್ಕಿಲ್ಲದೆ ಇರುವಂತಹ ವ್ಯಕ್ತಿ ಅಂತ ಹೇಳಿ ಬಾಯಿಗೆ ಬಂದಂತೆ ಮಾತಾಡ್ತಿದ್ದಾನೆ ಈ ಒಬ್ಬ ವೇಸ್ಟ್ ಬಾಡಿ. ಇವನನ್ನು ನಾನು ಏಕೆ ವೇಸ್ಟ್ ಬಾಡಿ ಅಂತಿದ್ದೀನಿ ಅಂದರೆ, 30 ದಿನ ಅಥವಾ 3 ತಿಂಗಳ ಒಂದು ಆಟವನ್ನು ನೋಡಿ ತನ್ನ ಕೈಯ ತುಂಬ ಒಬ್ಬ ವ್ಯಕ್ತಿಯ ಟ್ಯಾಟೋವನ್ನು ಹಾಕ್ಸ್ಕೊತಾನೆ ಅಂದರೆ ಆ ವ್ಯಕ್ತಿ ಯಾವ ಮಟ್ಟಕ್ಕೆ ಅವನಿಗೆ ಹುಚ್ಚಿರಬಹುದು ಅಂತ ಹೇಳಿ ನೀವು ಯೋಚನೆ ಮಾಡಿ. ಈ ಕಡೆ ಅವನ ಸ್ವಂತ ಅಭಿಮಾನದಿಂದನೇ ಹಾಕ್ಸ್ಕೊಂಡಿದ್ದಾನೆ, ಮನಸ್ಸಿಂದನೇ ಹಾಕ್ಸ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಅವರ ವಿರುದ್ಧ ಸಾಯವರೆಗೂ ಕೂಡ ಅವನು ಕೆಟ್ಟದಾಗಿ ಮಾತಾಡೋದಿಲ್ಲ. ಆದರೆ ಇವನು ಕೇವಲ 3 ತಿಂಗಳ ಒಂದು ಅಭಿಮಾನವನ್ನು ತನ್ನ ಅಚ್ಚೆ ಮೇಲೆ ಹಾಕ್ಸ್ಕೊಂಡು ತನ್ನ ಹೆಂಡತಿ ಈಗ ತನಗೆ ಮನೆಯಲ್ಲಿ ಜಾಗ ಕೊಡ್ತಿಲ್ಲ, ತನಗೆ ಅಲ್ಲೂ ನಿಂತ್ಕೊಳ್ಳೋಕೆ ಬಿಡ್ತಿಲ್ಲ, ಇಲ್ಲಿ ಕೂತ್ಕೊಳ್ಳೋಕೆ ಬಿಡ್ತಿಲ್ಲ, ನೀನೊಬ್ಬ ಗಂಡಸ, ನೀನು ತನ್ನ ಹೆಂಡತಿಯ ಟ್ಯಾಟೋವನ್ನು ಹಾಕ್ಸ್ಕೊಂಡಿಲ್ಲ, ತನ್ನ ಮಗನ ಟ್ಯಾಟೋವನ್ನು ಹಾಕ್ಸ್ಕೊಂಡಿಲ್ಲ, ಯಾವನೋ ಒಬ್ಬನ ಟ್ಯಾಟೋಗಳನ್ನು ಹಾಕ್ಸ್ಕೊಂಡು ಅವನನ್ನು ಒಂದು ಬಾರಿ ಮೀಟ್ ಮಾಡೋಕ್ಕಾಗಿಲ್ಲ ನಿನ್ನ ಯೋಗ್ಯತೆಗೆ ಅಂತ ಹೇಳಿ ಬೈತಿದ್ದಾಳೆ ಅಂತ ಹೇಳಿ ತನ್ನ ಅಭಿಮಾನವನ್ನು ಚರಂಡಿಗೆ ಹಾಕಿ ತುಳಿತಿದ್ದಾನೆ. ಇಂತಹ ಕಚಡಗಳಿಂದ ಒಬ್ಬ ವ್ಯಕ್ತಿ ದೊಡ್ಡದಾಗಿ ಬೆಳೆದ್ರೂ ಕೂಡ ಅವರನ್ನು ತುಳಿಯೋ ಕೆಲಸವನ್ನು ತನ್ನ ಅಭಿಮಾನಿ ಅನ್ಕೊಂಡೇ ಮಾಡ್ತಾ ಇದ್ದ. ನೋಡು, ಇಂಥವರ ಮುಖಕ್ಕೆ ಮಸಿಯನ್ನ ಬಳಿಲೇಬೇಕು. ಇಂತಹ ಚೈಲ್ಡ್ಗಳು, ಇಂತಹ ಚಪ್ಪರ್ಗಳೆಲ್ಲರೂ ಕೂಡ ಯಾವುದೋ ಒಂದು ಚಾನಲಲ್ಲಿ ಕೂತ್ಕೊಂಡು ಇಂಟರ್ವ್ಯೂಗಳನ್ನು ಮಾಡಿಕೊಂಡು ಅಲ್ಲಿ ಅಭಿಮಾನಿಗಳು ಅಂತ ಹೇಳ್ಕೊಂಡು ಅವರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾನೆ ಅಂದರೆ ಇವನು ಎಂತಹ ಒಂದು ಕಚಡ ಮನಸ್ಥಿತಿಯನ್ನು ಹೊಂದಿರಬೇಕು ನೀವೇ ಹೇಳಿ. ಯಾಕಂದರೆ ಇವನು ಹೇಳ್ತಾನೆ ಗಿಲ್ಲಿ ನನಗೆ ಮೀಟ್ ಆಗೋಕ್ಕೆ ಬರಲಿಲ್ಲ ಹಾಗೆ ಹೀಗೆ ಅಂತ ಹೇಳಿ. ಬಟ್ ಇವನೇ ಆ ಇಂಟರ್ವ್ಯೂ ಹೇಳಿದ್ದಾನೆ, ಗಿಲ್ಲಿ ನನ್ನ ನಂಬರನ್ನು ತಗೊಂಡು ನನಗೆ ಫೋನ್ ಮಾಡಿದ್ದ. ಆ ಸಮಯದಲ್ಲಿ ನಾನು ಒಂದು ದೇವಸ್ಥಾನದಲ್ಲಿದ್ದೆ, ಆಗ ಆ ಗಿಲ್ಲಿಗೆ ಹೇಳಿದೆ ನಾನು ಮೀಟ್ ಮಾಡೋಕ್ಕೆ ಆಗೋದಿಲ್ಲ, ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ ಅಂತ ಹೇಳಿ. ಆಮೇಲೆ ಗಿಲ್ಲಿ ಅವರು ನನಗೆ ಒಂದು ನಂಬರ್ ಕೊಟ್ಟಿದ್ರು, ಆ ನಂಬರ್ಗೆ ಈಗ ಟ್ರೈ ಮಾಡಿದರೆ ಅದಕ್ಕೆ ಫೋನ್ ಹೋಗ್ತಿಲ್ಲ ಅಂತ ಹೇಳಿ ಹೇಳ್ತಾನೆ. ಅಂದರೆ ನೀವು ಯೋಚನೆ ಮಾಡ್ಕೊಳ್ಳಿ, ಗಿಲ್ಲಿ ಆ ಬ್ಯುಸಿಯಲ್ಲೂ ಕೂಡ ಈ ಒಬ್ಬ ವ್ಯಕ್ತಿಯನ್ನು ಮೀಟ್ ಮಾಡಲಿಕ್ಕೆ ಫೋನ್ ಮಾಡಿದರೆ ಇವನು ಅಲ್ಲಿ ಇಲ್ಲಿ ಇದ್ದೀನಿ ಅಂತ ಹೇಳಿ ಏನೋ ಪುಂಕ್ದಾಗ ಗಿಲ್ಲಿ ಇರುವಂತಹ ಬ್ಯುಸಿಯಲ್ಲಿ ಸಿಕ್ಕಿಲ್ಲ ಅಂತ ಹೇಳಿ ಬಾಯಿಗೆ ಬಂದಂತೆ ಮಾತಾಡ್ತಿರುವಂತಹ ಇಂತಹ ಕಚಡ ಅಭಿಮಾನಿಗಳು ಯಾವ ಹೀರೋಗೂ ಬೇಡ, ಯಾವ ಒಬ್ಬ ವ್ಯಕ್ತಿಗೂ ಬೇಡ. ಇಂತಹ ಕುಡ್ಗ್ಯಾಂದಲ್ಲಿ ಟ್ಯಾಟೋಗಳನ್ನು ಹಾಕಿಸ್ಕೊಂಡು ಮನೆಯಲ್ಲಿ ಕ್ಯಾಕರ್ಸಿ ಉಗಿಸ್ಕೊಂಡು ನಂತರ ಟ್ಯಾಟೋ ಹಾಕಿಸ್ಕೊಂಡಿದ್ದಂತಹ ವ್ಯಕ್ತಿಯ ಮೇಲೆ ಹೆಗರಾಡಿದರೆ ಇಲ್ಲಿ ಯಾವನಿಗೂ ಕೂಡ ಬೇಸರ ಆಗೋದಿಲ್ಲ. ನಿನ್ನ ಮನಸ್ಥಿತಿ, ನಿನ್ನ ಮುಖ ನೋಡಿದರೆ ಯಾವನು ಕೂಡ ಬಿಗ್ ಬಾಸ್ ಮನೆ ಒಳಗೆ ನಿನ್ನನ್ನು ಒಳಗೆ ಬಿಡ್ತಾ ಇರಲಿಲ್ಲ. ಗಿಲ್ಲಿಯ ಟ್ಯಾಟೋ ಹಾಕಿಸ್ಕೊಂಡಿದ್ಯಾ ಅಂತ ಮಾತ್ರ ನೀನು ಬಿಗ್ ಬಾಸ್ ಮನೆ ಒಳಗೆ ಚಾನ್ಸ್ ಸಿಕ್ಕಿದೆ. ಅದಕ್ಕೆ ಆ ಟ್ಯಾಟೋಗೆ ಎಲ್ಲನೂ ಕೂಡ ಸಮ ಆಗೋಯ್ತು. ನಿಂದು ಅಭಿಮಾನ ಅಲ್ಲ, ದುರಾಭಿಮಾನ. ನಿನ್ನಂತಹ ವ್ಯಕ್ತಿ ಯಾವತ್ತೂ ಕೂಡ ಕಾಲ್ ಕೆಳಗಡೆ ಇರ್ತಾರೆ ಅಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇದ್ರ ಬಗ್ಗೆ ನಿಮಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.